ಹಂಗೆ ಮುಖ ಮಾಡಿ ಬಂದಿ ನೀನು ಏನಾತ ಯಾರ ಮಕ್ಕನ ಇನ್ಯಾವತ್ತು ನಾನು ಜೀವನದಾಗ ನೋಡಬಾರ್ದು ಅನ್ಕೊಂಡಿದ್ನಲ್ಲ ಅದ ಮಕ ಎದ್ರಿಗೆ ಬಂತು ಅದಕ್ಕೆ ಚಿಕ್ಕವರ ಸಮಾಧಾನ ಮಾಡ್ಕೊಳ್ರಿ ಏನಾತ ಹೇಳೋದು ಅರ್ಥ ಆಗೋಲ್ದನ ನಿನಗ ಸುಜಾತ ಸರಿ ಬಾ ಇಟ್ಕಡಿ ಬಾ ಏನಾತ್ ನಾವ್ರ ನೋಡ್ತೀವಿ ಯವ್ವ ಆಕೆ ಹೇಳೋದು ನೋಡಿದ್ರ ಭಾಳ ಮಾಡಿ ನಿನ್ನ ಅಳಿಯ ಬರಕತ್ತನ ಕಾಂತೈತಿ. ಓ ಹಾಂ ಹೌದು ಹೌದು ಖರೆ ನನಗೆ ಹೊಳಿಲಿಲ್ಲೋಳ ಯವ್ವ ನಾ ಒಳಗಿರ್ತೀನಿ ನಾ ಇಲ್ಲ ಅಂತ ಹೇಳ್ಬಿಡು ನಾ ಪುಟ್ಟಕ್ಕನ ಕರ್ಕೊಂಡು ಒಳಗಿರ್ತೀನಿ ಮತ್ತು ಪುಟ್ಟಿಗೆ ಏನ್ರ ಮಾಡಿದ್ನಂದ್ರೆ ನಾನೇನು ಮಾಡಲಿ ಮೊದ್ಲ ಮನುಷ್ಯ ಉಪಯೋಗಿಲ್ಲ ಇನ್ನೇನೇನು ಹಚ್ಚಿ ಚುಚ್ಚಿ ಕಳ್ಸೋಣ ಅವ್ರವ್ವ. ಅತ್ತಿಯರ ಆರಾಮದಿರಿ? ಇಷ್ಟೊತ್ತು ಆರಾಮಿದ್ವಪ್ಪ ಇನ್ನು ಮ್ಯಾಗ ಆರಾಮಿರ್ತೀವಿ ಎಲ್ಲ ಗೊತ್ತಿಲ್ಲ ನಂಗೆ. ಈಗೊಮ್ಮೆ ನನ್ನ ತಂಗಿ ನಿನಗೆ ಚಂದಾಗ ಹೇಳ ನಾ ಯಾವ್ದ ಕಾರಣಕ್ಕೂ ನಿನ್ನ ಮನ್ಯಾಗ ಬಂದು ಬಾಳೆ ಮಾಡೋದಿಲ್ಲ, ನಾನು ನನ್ನ ಮಗಳು ಇಲ್ಲೇ ತವ್ರ ಮನ್ಯಾಗ ಇರ್ತೀವಿ ಅಂತಂದು ನೀನು ಅದನ್ನ ಅರ್ಥ ಮಾಡ್ಕೊಂಡು ಹಗ್ಲ ಮುಗ್ಲ ಕರೆಯಕ್ಕೆ ಬರೋದು ಬಿಟ್ರ ನೀನೇನ್ರ ಮನುಷ್ಯ ಅಂತಾರೆ ನಿನಗೆ. ಮತ್ತು ನೀನು ಎಷ್ಟು ಸಗಣಿ ಇಟ್ಟು ನನಗೆ ಇಟ್ಟೇ ಇಲ್ಲ ಅಂತ ಬಂದು ಹಿಂಗೆ ನಿಂತಂದ್ರೆ ಏನು ಹೇಳೋಣ ಹೇಳ ನಾವು. ಏ ತಂಗಿ ನೀ ಯಾಕಲ್ಲಿ ನಿಂತಿ ಈಚಗಡಿ ಬಾ ಒಳಗೋಗಿ ನೀನು ಬಸರಿದ್ದ ಹೆಣ್ಮಗಳು ಹೇಳಪ್ಪ ಏನು ನಿನಗಂಕರು ಉತ್ತರ ಸಿಕ್ಕೈತೆ. ನನ್ನ ಮಗಳು ಮನೆಯಾಗೂ ಇಲ್ಲ. ಅತ್ತಿಯರ ಯಾಕೆ ಸುಳ್ಳು ಹೇಳ್ತೀರಿ? ಈಗಿನ ಕೊಡ ಹಿಡ್ಕೊಂಡು ನೀರಿಗೆ ಹೊಂಟಕ್ಕಿ ನಾನು ನೋಡೀನಿ, ನಾನು ನೋಡ್ದಕ್ಕೆ ಒಳಗೆ ಬಂದಾಳ, ನಾನು ಅಕ್ಕಿ ನೋಡಿನಿ ಯಾಕೆ ನಾನು ನೋಡ್ಯಾಳ, ಯಾಕೆ ಸುಳ್ಳು ಹೇಳ್ತೀರಿ? ನೋಡಪ್ಪ ನಾನು ಸುಳ್ಳು ಹೇಳಕತ್ತಿಲ್ಲ, ಈ ಥರ ಸುಳ್ಳು ಹೇಳು ಅಂತಂದು ಹೇಳಕ್ಕೆ ಹೇಳಿದ್ದ ನಿನ್ನ ಹೆಂಡ್ತಿ, ನಾ ಹೇಳಕತ್ತೀನಿ. ಈಗ ನನಗೆ ಮದುವೆ ಮಾಡಕ್ಕೆ ನನಗಾಗಲಿ ನನ್ನ ಮಗ್ಗಾಗಲಿ ಮರೆ ಅಂದ್ರೆ ಮರೆ ಇಷ್ಟ ಇದ್ದಿದ್ದಿಲ್ಲ. ಏನು ಮಾಡ್ತಿದ್ದಿ? ನನ್ನ ಗಂಡ ನನ್ನ ಮೈದನ್ನ ಸೇರಿ ಕುತಂತ್ರ ಮಾಡಿ ಎಲ್ಲ ಹಾಳು ಮಾಡಿ ಹತ್ತಿ ಬಿಟ್ಟಿಟ್ರು. ಈಗ ಇನ್ನರ ಏನೈತಿ ನೀನ ಹೇಳು, ಏನೈತಿ ನಮ್ಗೀಗ? ಈಗ 2 ಮಕ್ಕಳಾದ್ವಾ ಹೆಂಗ ಚಂದಾಗ ಸಂಸಾರ ಮಾಡ್ಕೊಂಡೋಕ ನೀ ದುಡಿಯಾಕೆ ಹೋಗಿದ್ದೆ ಅದು ಇಲ್ಲ ಏನು ಅದು ಆಸ್ತಿ ಇದ್ದಿದ್ದನ್ನು ಕುತ್ಕೊಂಡು ತಿಂದ್ರೆ ಕುಡಿಕೊಂಡು ಸಾಲದಂತನ ಐತಿ. ಈಗ ಒಳ್ಳೆ ಬಂದುಬಿಟ್ಟಿದ್ದಿ ಏನು ಮಾಡು ನೀಗ? ಮತ್ತೆ ಆಕೆ ಒಲ್ಲೆ ಅಂತಾಳ, ನಾನೇನು ಆಕಿನ ಚಂಡ್ ಹಿಡಿದು ಕಳ್ಸೋಕ್ಕಾಗತ್ತಾ? ಒಲ್ಲೆನಕ್ಕಿನ್ನ ನನಗಂಕರು ಮಕ್ಕಳು ಅಷ್ಟು ಬೇಸರಾಗಿಲ್ಲ ನೋಡಪ್ಪ. ನಾ ಇದ್ರೆ ನನ್ನ ಮಗಳು ನನ್ನ ಮನೆಯಾಗ ಇರ್ತಾಳ, ನನ್ನ ಮೊಮ್ಮಗಳು ನನಗೆ ವಜ್ಜ ಅಲ್ಲದು ಒಂದು. ಯವ್ವ ಆತನ ಹತ್ರ ಏನು ಬಿ ಇಷ್ಟು ಮಾತು ಎದಕ್ಕೆ ಒಳಗೆ ಬಂದು ನಿಂತಾನತ? ಒಳಗೆ ಯಾಕೆ ಬಿಟ್ಕೊಂಡ್ರಿ ನೀವು ಅದನ್ನ? ಕಳಿಸ್ರಿ ಹೊರಗತ್ತನ ಮಾತ್ಲ. ಅತ್ತಿಯರ ನಾವು ಒಬ್ಬತ್ತನ ಬಂದಿಲ್ರಿ, ನಮ್ಮ ಊರಾಗ 4 ಮಂದಿ ಕರ್ಕೊಂಬಂದಿನಿ, ಅವ್ರಿಗೇನ ಮರ್ಯಾದೆ ಕೊಡ್ರಿ ದಯವಿಟ್ಟು. ನಿಮ್ಮ ಕೈ ಕಾಲು ಮುಗಿಯಕತ್ತೀನಿ. ನಾನೀಗ ದುಡಿಯಾಕೊಂತೀನಿ, ನಾನು ದುಡಿಯಾಕೊಂತೀನಿ. ನೀವು ನಾನು ಹೌದು ನನಗೆ ದುಃಖಿತ್ತು ಇಷ್ಟು ದಿನ ಮಗ ಸತ್ತಾನ ಅನ್ನೋದು ಅದನ್ನೆಲ್ಲ ಮರೆತು ಈಗ ದುಡಿಯೋಕೆ ಹೋಗ್ಬೇಕು ಅಂತಂದು ಈಗ ನಾನು ಒಂದು ಇದ್ರಾಗ ಸಕ್ರೆ ಕಾರ್ಖಾನೆಯಾಗ ನಾನು ಕೆಲ್ಸಕ್ಕೆ ಹೊಂಟೀನಿ. ದಿನ ಕೆಲಸ ಮಾಡಿ ಬರ್ತೀನಿ, ಸುಳ್ಳು ಅಲ್ರಿ. ನಂಗೆ ತಿಂಗಳ ಸಂಬಳ ಬರುತ್ತೀಗ. ಹೊಲ ಮನೆ ಎಲ್ಲ ನಮ್ಮವ್ವ ನಮ್ಮಪ್ಪ ನೋಡ್ಕೊತಾರ. ನಾನೀಗ ಹೋಗಿ ಕೆಲಸ ಮಾಡಕತ್ತೀನಿ. ನನಗೆ ಹೊಲ ಎಲ್ಲ ಸಾಲ ಮಾಡಿ ಅಳ್ದೀನಿ, ಇಲ್ಲ ಅನ್ನೋದಲ್ಲ. ಇದ್ದು ಹೊಲನೂ ಅಳಿಬಾರ್ದಂತ ಹೇಳಿ ಹೊಲನ ನಮ್ಮ ಅಪ್ಪಗೆ ಬಿಟ್ಟು ನಾ ದುಡಿಯಕತ್ತೀನಿ ರೀ. ನಮ್ಮವ್ವ ನಮ್ಮಪ್ಪನೂ ನಾನು ಹೊರಗೆ ಹಾಕ್ಯಾರ. ನಾನು ಕುಡ್ದು ರೊಕ್ಕ ಹಾಳು ಮಾಡಕತ್ತೀನಿ, ಸಾಲ ಮಾಡಕತ್ತೀನಿ ಅಂತಂದು ನಮ್ಮವ್ವ ನಮ್ಮಪ್ಪನೂ ಹೊರಗೆ ಹಾಕ್ಯಾರ. ನೀವು ನಂಬಿ ಬಿಟ್ಟಿರ್ಬಿಡ್ರಿ. ದಯವಿಟ್ಟು ನಿಮ್ಮನ್ನ ಕಾಲಿಗೆ ಬೀಳ್ತೀನಿ. ನಾನು ಹೇಳ್ತೀನಿ ನನ್ನ ಮಗಳ ಕಳಿಸ್ರಿ, ನಾನು ದುಡಿಯಕತ್ತೀನಿ, ದುಡ್ಡು ಚಂದಾಗ ನೋಡ್ಕೊತೀನಿ. ಯಾ ಹಿರಿಯರು ಬಂದರೂ ನಾವು ಏನೂ ಕಳ್ಸೋದಲ್ಲ. ನನ್ನ ತಂಗಿ ನನಗೆ ವಜ್ಜ ಅಲ್ಲ, ಮನೆಯಾಗಿರ್ತಾಳ, ನೀ ಸುಮ್ಮನೆ ಇದ್ಬಿಡು. ಹಂಗೆ ಅನ್ಬೇಡಪ್ಪ, ಹಂಗೆ ಅನ್ಬೇಡ ಇರು ಪಕ್ಷಿ. ನೋಡು ಈಗ ನಾನು ಮನುಷ್ಯ ಬದ್ಲಾಗಿನಿ, ಒಂದು ಅವಕಾಶ ಕೊಡ್ರಿ. ನಾನು ಬದ್ಲಾಗಿನಿ ಅಂತ ತೋರಿಸ್ಬೇಕಂತನೇ ಈಗ ನಾನಾಗಲೇ ಒಪ್ಪತ್ತಾತೀಗ ನಾನು ಅಲ್ಲಿ ಸಕ್ರೆ ಕಾರ್ಖಾನೆಯಾಗ ಕೆಲ್ಸಕ್ಕೆ ಹೊಂಟೀನಿ. ನನಗೆ ತಿಂಗಳ 2,000 ರೊಕ್ಕ ಬರುತ್ತೆ. 2,000 ಏನು ಸಾಣ್ದಲ್ಲಪ್ಪ, ಏನು ಸಾಣ್ದಲ್ಲ. ಒಂದು ಕೈ ಮುಗಿದು ಕಾಲಿಗೆ ಬೀಳ್ತೀನಿ ಇಬ್ಬರಿಗೂ. ನಾ ಮನುಷ್ಯ ಆಗೀನಿ, ಬದುಕಕ್ಕೆ ನಂಗೆ ಒಂದು ಅರಿ ಮಾಡಿಕೊಡ್ರಿ. ಹೆಂಡತಿ ಮಗಳನ್ನ ಕಳಿಸ್ಕೊಡ್ರಿ. ಅವ್ರಿಲ್ದ ನಾನು ಏನೂ ಅಲ್ಲ, ನನಗೆ ಗೊತ್ತಾಗೈತಿ. ನನಗೆ ಹೆಂಡತಿ ಮಕ್ಕಳ ಬೆಲೆ ಗೊತ್ತಾಗೈತಿ, ದುಡಿಮೆ ಬೆಲೆ ಗೊತ್ತಾಗೈತಿ. ಬರ್ಬೋದನ್ರಿ ಅಮ್ಮರ ಪಾರ್ವತಮ್ಮರ? ಬರ್ರಿ ಅಣ್ಣಾರ, ನಾ ಬರಕ್ಕೆ ಬೇಡ ಅನ್ನಲ್ಲ, ಕುಂದ್ರಿ. ಸುಜಾತ ಸುಜಾತ ಒಂದಿಟ್ಟು ಪಾನಕ ಮಾಡ್ರವ. ಬರ್ರಿ ಗೌಡ್ರ, ಬರ್ರಿ ಒಳಗೆ ಬರ್ರಿ ಗೌಡ್ರ. ಇಲ್ಲ ಅಲ್ರಿ, ಇಲ್ಲ ಬೇಸಿ ಗಾಳಿ ಬರುತ್ತಾ, ಇಲ್ಲೇ ಕುಂದ್ರುನು. ಒಳಗ ಶೆಕಿ ಆಗತ್ತ, ಮೊದ್ಲ ಬ್ಯಾಸ್ಗೆಲ್ಲ. ಹೆಂಗದಿರಿ ಪಾರ್ವತಕ್ಕರ? ಆರಾಮದಿರಿ? ಬರ್ರಿ ನೀಲವಕ್ಕರ, ಆರಾಮದೀನಿ ಬರ್ರಿ. ನೀವು ಆರಾಮದಿರಿ? ಹುಡುಗರು ಮನ್ಯಾಗ ಎಲ್ಲಾರು ಆರಾಮದಾರಿ? ಅಣ್ಣಾರು ಅವರು ಅಗ್ದಿ ಫಸ್ಟ್ ಕ್ಲಾಸ್ ಇದೀವಿ ನೋಡ್ರಿ, ಎಲ್ಲರೂ ಆರಾಮದೀವಿ. ಬರ್ರಿ ಗೌಡ್ರ. ಇರ್ಪಾಕ್ಸಿ ನೀವೊಂದಿಟ ಮ್ಯಾಕ ಎದ್ದು ಬಿಡಪ್ಪ. ಇಲ್ಲಿ ಬ್ಯಾನ್ ನಿನಗೆ ಆಗೋದಿಲ್ಲ ಕಾಲಾಗ. ಹ್ಞೂ ಯವ್ವ. ನೋಡ್ರಿ, ನಾವು ಹಿರಿಯರಿಗೆ ದೈವಕ್ಕೆ ಭಾಳ ಅಂದ್ರೆ ಭಾಳ ಬೆಲೆ ಕೊಡ್ತೀವಿ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ತಂಗಿನ ಕಳ್ಸಕ್ಕೆ ನಾವು ತಯಾರಿಲ್ಲ ನೋಡ್ರಿ. ಇರ್ಪಾಕ್ಸಿ ಹಂಗ ಮಾತಾಡೋದು ಸಡ ಅಂತಂದು ಭಾಳ ಸುಲಭಪ್ಪ. ನಿಮ್ಮ ಅಕ್ಕನ ತಂಗಿನ ಆಕಿದು ಒಂದು ಜೀವನ ಇರುತ್ತ, ಆಕಿಗೂ ಒಂದು ಹೆಣ್ಣು ಕೂಸೈತಿ. ಅಲ್ಲದಂಗ ತಡ ಅಂತ ಮಾತಾಡೋದು ಅಲ್ಲ. ಒಂದಿಟ್ಟು ಸುಮ್ ಕುಂದ್ರ. ಇನ್ನ ಏನು ಕಂಡಿ ನೀನರ ಜೀವನದಾಗ? ಇರ್ಪಾಕ್ಸಿ ಸುಮ್ಮಿರು, ನಾ ಮಾತಾಡ್ತೀನಿ, ಸುಮ್ಮಿರು ನೀನು. ಕರ್ರಿವ ನಿಮ್ಮ ಮಗಳು ಕರ್ರಿ, ಇಲ್ಲೊಂದು ನಿಮಿಷ ಮಾತಾಡೋನು. ಯಾಕಂದ್ರೆ ಭಾಳ ಬದಲಾಗ್ಯಾನ, ಮೊದ್ಲಂಗಿಲ್ಲ. ನಿಮ್ಮ ಅಳಿಯ ಅಕ್ಕರ ಪರ್ವತಕ್ಕರ ನಾನು ಒಂದಿಟ್ಟು ಹೇಳೋದು ತಿಳ್ಕೊರಿ. ಈಗ
ಫ್ಯಾಕ್ಟ್ರಿ ಆಗೈತೆ ನೋಡ್ರಿ ನಮ್ದು ಕಾರ್ಖಾನೆ ಸಕ್ರಿ ಕಾರ್ಖಾನೆ ಅದ್ರಾಗ ನಮ್ಮ ಊರನ್ನ ಕೆಲ್ಸಕ್ಕೆ ತೊಗೊಂಡ್ರ ತಿಂಗಳ 2,000 ಕೊಡ್ತಾರ್ರಿ ತಿಂಗಳಿಗೆ 2,000 ಎಷ್ಟಾತ್ರಿ ಲೆಕ್ಕ ನೋಡ್ರಿ ವರ್ಷಕ್ಕೆ ಎಷ್ಟಾತ್ ಲೆಕ್ಕ ಮಾಡ್ರಿ ಅದಕ್ಕೆ ಎಲ್ಲ ಅಳ್ದಾನವ ಈಗ ಎಲ್ಲ ಸಾಲ ಗೀಲ ಹರಿಯಾಕತ್ತಾನ ಬಾಳೆ ಮಾಡಕತ್ತಾನ ಅವ್ರ ಅವ್ವರಪ್ಪನೂ ಕೈ ಬಿಟ್ಟಾರ ನಮ್ಗ ಈಗ ಅವ ದುಡಿಯೋದು ಮಾಡೋದು ನೋಡಿ ನಮ್ಗ ಚುರುನಕತ್ತೈತಿ ಅದಕ್ಕೆ ನಾವೇನಂದ್ವಿ ಅವ್ರ ಅವ್ವರಪ್ಪಗೂ ಬುದ್ಧಿ ಹೇಳಿವಿ ಅಲ್ಲಪ್ಪ ಇದು ಪದ್ಧತಿ ಮಗ ಇಷ್ಟು ದಿನ ಬೇಕಾಗಿದ್ದ ಈಗ ಬೇಡ ಅಂತ ಹೊರಗೆ ಹಾಕಿದ್ರೆ ಹೇಗ ಹಿಂಗಾದ್ರೆ ನಡೆಯುವುದಿಲ್ಲ ಕರ್ಕೊಂಬರ್ರಿ ಸೊಸಿನ ಮನೆಯಾಗ ಇಟ್ಕರಿ ಮೊಮ್ಮಗಳನ್ನ ಸೊಸಿನ ಮಗನ್ನ ಅಂತಂದು ಹೇಳಿವಿ ಅವ್ರು ಹ್ಞೂ ಅಂದಾರ ನೀವು ಹ್ಞೂ ಅನ್ರಿ ತಪ್ಪು ಮಾಡಿರೋರ್ನ ಹಿಂಗ ಎಲ್ಲಾರು ಚಿಮ್ಕೊಂತ ಹೋಗ್ಬಿಟ್ರ ಆತ ಏನಾರ ಜೀವಕ್ಕ ಏನ್ರ ಹಾನಿ ಮಾಡ್ಕೊಂಡ್ರ ಹಾನಿ ತುಂಬ ಮಾಡ್ಕೊಂಡು ಆಟಾಡ್ತಾಳಲ್ಲ ನಿನ್ನ ಮಗಳು ಪರತೆಕ್ಕ ಅದು ಆಗತ್ತಂತ ಮಾಡಿಯ ಏನು ಮಾಡನ್ರಿ ಈಕೆ ಹಣ ಬರ್ದಾಗ ಹಂಗೆ ಬರ್ದಿದ್ರೆ ಈಗ ನಾವು ಏನು ಮಾಡೋಣ ಹೇಳ್ರಿ ನಾನು ಮೊದ್ಲಿಂದನೂ ಪ್ರಯತ್ನ ಮಾಡೀನಿ ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ಲಿ ಅಂತಂದು ನಮ್ಮ ತವ್ರ ಮನೆ ಇದು ಆಕಿ ತರ್ತಾಳಂತಂದು ಆಕಿದು ತಲೆ ಕೆಡಿಸಿ ಆಕಿಗೂ ಎಲ್ಲ ಇದು ಮಾಡಿ ಇಷ್ಟು ದಿನ ನಮ್ಮ ಜೀವ ತಿಂದು ಏನ್ರಿ ಮಾಡಿದ್ರ ಹಂಗೆ ಅತ್ತಿ ನೀನು ನಂಬಿದ್ರು ನಂಬು ಬಿಟ್ರು ಬಿಡು ನಾ ಯಾವುದೇ ಕಾರಣಕ್ಕೂ ಇನ್ನು ತವ್ರ ಮನೆಯಿಂದ ₹1 ತಗೊಂಬ ಅಂತ ಹೇಳಲ್ಲ ನೀ ನನಗೊಂದು ಅವಕಾಶ ಕೊಟ್ಟು ನೋಡು ಒಂದು ತಿಂಗಳರ ಅವಕಾಶ ಕೊಟ್ಟು ನೋಡು ಕಳಿಸಿ ನೋಡು ನಾನು ಏನಾರಕ್ಕಿಂತ ಚಂದ ನೋಡ್ಕೊಳ್ಳಿಲ್ಲ ಅಂದ್ರೆ ಹೇಳ್ಬೇಡ ಕೇಳ್ಬೇಡ ನಿನ್ನ ಮಗಳು ಕರ್ಕೊಂಡು ಮನೆಯಾಗ ಇಟ್ಕ ಕಾಲಿಗೆ ಬೀಳ್ತೀನಿ ಬೇ ಎತ್ತಿ ಹಂಗೆ ಮಾಡಬೇಡ ಯಾಕೆ ಮಾತು ಪರತಕ್ಕ ಕರಿ ಇಲ್ಲಿ ಹೇಳ್ತೀನಿ ನಾನು ನಿನ್ನ ಮಗಳು ಕರಿ ಕೇಳುನು ಆಕಿ ಬುದ್ಧಿಗಿಡದಾಳ ಸಿಟ್ನಾಗ ಮಗನ್ನು ಕಳ್ಕೊಂಡಾಳ ಅದ ಹೊತ್ತಿಗೆನ ಇವರು ಹಚ ಮಾಡ್ಯಾರಲ್ಲ ಅತ್ತಿ ಮಾವ ಗಂಡನು ಆಕೆಗೆ ತ್ರಾಸಾಗೈತಿ ಈಗ ಹಂಗಿಲ್ಲ ಎಲ್ಲ ನೋವಿಗೂ ಒಂದಿಷ್ಟು ಮರೆಯೋ ಶಕ್ತಿ ಇರುತ್ತೆ ಹಂಗೆ ಆಕೆ ಮರ್ತಾಳ ಇದನ್ನೂ ಮರ್ತಾನ ಅವರು ಮರ್ತಾರ ಮತ್ತೆ ಕೂಡ್ಕೊಂಡು ಹೋಗ್ಬೇಕವ ಅದ ಜೀವನ ಹಂಗೆ ಚಿಮ್ಮಿ ಒಗ್ಯದ ಹ್ಯಾಂಗೆ ನಾವು ಹಿರಿಯರಂತರ ಎದಕ್ಕದೀವಿ ಹಂಗೆ ಆಕಿ ಗಂಡ ಬಿಟ್ಟಿರೋದು ಇಲ್ಲಿ ನಿಮ್ಮೂರನ್ನರು ಏನಂದಾರು ಅವ ಅಲ್ಲಿ ಹೇಂತಿ ಬಿಟ್ಟಿರೋದು ನಮ್ಮೂರನ್ನರು ಏನಂದಾರು ಹೌದಿಲ್ಲ ಅದಕ್ಕೆ ಕರಿ ಮಗಳ ಕರಿ ಇಲ್ಲಿ ಬುದ್ಧಿ ಹೇಳು ಒಂದಿಟ್ಟು ಮಾದೇವಿ ಮಾದೇವಿ ಬಾರವ ಇಲ್ಲೊಂದಿಟ್ಟು ಒಲ್ ಬೇ ನನಗೆ ಆತನ ಮಕ್ಕ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಹೇಳಕತ್ತೀನಿಲ್ಲ ಒಲ್ಲೆ ನಾ ಬರೋದಿಲ್ಲ ನನ್ನ ಮಗಳು ಬರೋದಿಲ್ಲ ನಾನು ಬರೋದಿಲ್ಲ ತಂಗಿ ಆಕಿನ ನಿನ್ನ ಮಗಳನ್ನ ಅಲ್ಲೇ ಇಟ್ಟು ನೀನು ಹಠ ಬಾಯಿಲಿ ಒಂದಿಟ್ಟು ಮಾತಾಡ್ಬೇಕು ಏನು ನಾವು ಬಂದಾರ ಊರು ಹಿರಿಯರ್ಗೂ ಮರಿದ್ದಿಲ್ಲನ ನೋಡಿ ಮತ್ತೆ ಹಿಂಗ ನೀ ಹಠ ಮಾಡಿದೆ ಅಂದ್ರೆ ಮತ್ತೆ ನೀವು ಇನ್ನು ಸತ್ರ ಕೆಟ್ರ ನೀವು ಯಾರು ಊರನ್ನಾರು ಬರೋದಲ್ಲ ಮತ್ತೆ ನೋಡಲ್ಲಿ ಹೊತ್ಕೊಂಡು ಹೋಗಕ್ಕೆ 4 ಮಂದಿರ ಬೇಕು ನಾಳೆ ಹೇಳಕತ್ತಿ ನಾನು ಮದೇವಿ ಬಾರವ ಬಾ ಇಷ್ಟು ಸಿಟ್ಟು ಚಲೋ ಅಲ್ಲವಾ ತಂಗಿ ನಿಂದ್ರಲ್ಲಿ ನಿನ್ನ ಗಂಡನ ಮಗ್ಲ ನೋಡ್ರಮ್ಮರ ನಿಮಗ ಮರ್ಯಾದೆ ಕೊಟ್ಟು ಬಂದೀನಿ ಆತನ ಮಗ್ಳು ನಿಂದ್ರಬಾರ್ದು ಅನ್ನೋದು ನನ್ನ ಸ್ವಇಚ್ಛೆ ನನ್ನ ಇಷ್ಟ ರೀ ಅದು ನೋಡುವ ಭಾಳ ವಜ್ಜಾಗತ್ತ ತಂಗಿ ನಿನ್ನ ಮಾತು ಹಿಂಗೆ ಸಡ ಅಂತ ಮಾತಾಡಿದ್ರೆ ಕರೆನ ಭಾಳ ವಜ್ಜಾಗತ್ತೆ ಮತ್ತೆ ನಾವು ಸರ ಅಂತ ಮಾತಾಡಕತ್ತಿಲ್ರಿ ನನಗೆ ನೋವು ಆಗಿತ್ತಲ್ಲ ಇವ್ರು ನನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ ನೀವೆಲ್ಲ ಹಿರಿಯರು ಎಲ್ಲೋಗಿದ್ರಿ ಅಂತ ಕೇಳ್ತೀನಿ ನಾನೀಗ ಅದಕ್ಕೆ ಉತ್ತರ ಕೊಡ್ತೀರಾ ನೀವು ಅಲ್ಲವಾ ಹಿರಿಯರು ಎಲ್ಲಿ ಹೋಗಿದ್ರಿ ಅಂದ್ರೆ ನೀ ಬಂದೆ ಹಿರಿಯರ ಹತ್ರ ನಿಮ್ಮ ಅವ್ ನಿನ್ನನ್ನು ಕರ್ಕೊಂಡು ಬಂದ್ಲಲ್ಲ ಹಿಂದೆ ತಿರುಗಿ ನೋಡ್ಲಾರ್ದಂಗ ಇನ್ನು ನಾವ್ ಹೇಳಿದ್ವಿ ಮನೆಗೆ ಕರ್ಕೊಂಡು ಹೋಗಿ ನಿನ್ನಂತಂದು ನಮ್ಮ ಎಲ್ಲಿ ಕರ್ಕೊಂಡ್ ಬಂದಾಳ್ರಿ ನಾನಾ ಬಂದೀನಿ ಎಲ್ಲ ನಾಚಿಕೆ ಬಿಟ್ಟು ಆತ ನೀನ್ ಇಲ್ಲಿ ಬರಪದ್ಲ ನಿಂತವ್ರ ಮನೆ ಬರಪದ್ಲ ನಮ್ಮ ಹತ್ರ ಬರ್ಬೇಕಿಲ್ಲ ನಾವು ಕುಡಿಸ್ತಿದ್ವಿ ಕೂಡ ಮಂದೇನ್ರಿ ಆಸ್ತಿ ಅಂತಸ್ತಿ ಇದ್ರೆ ಮಾತ್ರ ನಮ್ಮ ಮನೆ ಕಾಲಿಡು ಇಸ್ಕೊಂಬಂದ್ರಷ್ಟ ಬೇಕು ನೀನು ಮಗನ ನುಂಗ್ಕೊಂಡಿದ್ದೀನಿ ನಿನ್ನಿಂದ ಉಪಯೋಗಿಲ್ಲ ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳೇನ ನಮ್ಮ ಮತ್ತೆ ನನ್ನ ಹೊರಗೆ ಹಾಕಿರೋದು ಅದರ ನಿಮಗೆ ಗೊತ್ತಾನೆ ಎಲ್ಲಾ ಗೊತ್ತೈತವ ತಂಗಿ ಎಲ್ಲಾ ಗೊತ್ತೈತಿ ಈಗ ನಾವ್ ಏನ್ ಹೇಳತ್ತೀವಿ ದೊಡ್ಡರ ಮಾತು ಕೇಳ್ತೀಯ ನಿಂದ ನೀನ್ ಹಿಂಗ ಎದುರು ಶೆಟ್ಟದ ನಾವ್ ಏನ್ ಮಾಡುನು ಈಗ ಎದಕ್ ಬಂದಿವಿ ನಾವು ಮತ್ತೆ ನಮ್ಮ ಬಾಳೆ ಪಕ್ಷ ಇರೋದಿಲ್ಲ ಅಂತ ಮಾಡಿರ ನಮ್ಗೇನ್ ಇದ ಊರದ್ದು ಉಸಾಬರಿ ಮಾಡೋದ ನಮಗ್ ಕೆಲ್ಸ ಅಂತ ಮಾಡಿರ ನೋಡು ಬದ್ಲಾಗ್ಯಾನ ಈಗ ಬಂದು ನಮ್ಮನ್ನ ಕೂಡ್ಸ್ಕೊಡ್ರಿ ನಾ ಬದ್ಲಾಗಿನಿ ನೀವೆಲ್ಲರೂ ಸಾಕ್ಷಿಗಿರ್ರಿ ಅಂದಾನ ನಾವು ಆತನ ಮಾತು ನಂಬಿ ಸಾಕ್ಷಿಯಾಗಿ ಬಂದಿವಿ ಈಗ ಚಂದಾಗ ನಡಿ ಬಾಳೆ ಮಾಡ್ಕೊಂಡು ತಿನ್ನು ಹೇಳಕತ್ತೀವಿ ಒಲ್ಲೆ ಅಂದ್ರೆ ಮತ್ತೆ ನಿನ್ನಿಷ್ಟ ನೋಡಿಲ್ಲಿ ಮಾದೇವಿ ನಿನ್ ನೋಡಕ್ ಮನಸ್ಸಿಲ್ಲ ಮಾರಾಯ ನನಗ ಯಾಕೆ ಜೀವ ತಿಂತಿ ನೀನು ಹೆಂಗ ಒಂದಿಟ್ಟು ನಾನು ನನ್ನ ಮಗಳು ಉಸಿರಾಡ್ಸ್ಕತ್ತಿದ್ದೇದಾಗ ಉಸಿರು ಇಟ್ಕೊಂಡು ಅದನ್ನು ಕಸ್ಕೋಬೇಕಂತ ಮಾಡಿ ಹೆಂಗ ನಿನಗ ನಿಜವಾಗ್ಲೂ ಕೈ ಮುಗಿತೀನಿ ನಾನು ಬದ್ಲಾಗಿನ್ಲೇ ಮಾದೇವಿ ಒಂದಿಟ್ಟು ನನ್ನ ನಂಬು ಒಂದಿಟ್ಟು ನೋಡು ಹಂಗ ಮಾಡಬೇಡ ಒಮ್ಮೆ ನನಗೆ ಒಂದು ಅವಕಾಶ ಕೊಟ್ಟು ನೋಡು ಬದಲಾಗಿಲ್ಲ ಅನ್ಸಿದ್ರೆ ಬೇಕಾದ್ರೆ ಬಿಟ್ಟು ಬರುವಂತೆ ಅಂತ ಆತ ಖಾಲಿ ಬಿಡ್ಲ ನಿನಗೆ ಏನ್ ಮಾಡಲಿ ಹೇಳು ಆ ಹುಡುಗಿಗೂ ಬೇಕಲ್ಲ ತಂದಿ ಪ್ರೀತಿ ಹೆಣ್ಣು ಮಗಳು ನಿನಗಿರೋದು ಈಗಿನ ಕಾಲದಾಗ ನೀನು ನಾಳೆಗೆ ಮದುವೆ ಮುಂಚೆ ಮಾಡ್ಬೇಕಂದ್ರೆ ಅಪ್ಪ ಎಲ್ಲಿ ಅಂತ ಕೇಳ್ತಾರ ನಮ್ಮೂರಾಗ ಇಲ್ಲ ಈಗ ಅವ್ರ ಅಪ್ಪ ಓಡಿಗೇನ ಅವು 4-5 ಮಂದಿ ಹೆಣ್ಮಕ್ಳು ಹಾಗೆ ಕುಂತಿಲ್ಲ ಗಂಡ ಹುಟ್ಟಬಲ್ವ ಅವಕ್ಕೆ ಅಂಥ ಕಾಲದಾಗ ನೀನು ಹಿಂಗೆ ಮಾಡಬೇಡ ನನ್ನ ಕರೆ ನಿನ್ನ ಮ್ಯಾಗ ನನ್ನ ಮಗಳ ಮ್ಯಾಗ ಪ್ರೀತಿ ಐತಿ ಹೇಳೋದು ಕೇಳು ನೋಡವ ನೀನು ಒಂದು ಹೆಣ್ಮಗಳು ನಾನು ಹೆಣ್ಮಗಳಾಗ ಅದಕ್ಕೆ ಬಂದು ನಾನು ಹೇಳ್ತೀನಿ ಅಂತಂದು ಕೇಳಿಲ್ಲ ತಂಗಿ ಗಂಡ್ಮಕ್ಳಿಗೆ ಮಾತಾಡಕ್ಕೆ ಬರೋದಿಲ್ಲ ನೀನು ನಾಳೆ ನಿನ್ನ ಮಗಳದು ಜೀವನ ದೃಷ್ಟಿಯಿಂದರ ನೀನು ಹ್ಞೂ ಒಂದು ಅವಕಾಶ ಕೊಡು ನಿನ್ನ ಗಂಡು ಆಗಿದ್ದಾತು ಹೋಗಿದ್ದೋತು ಏನು ಮಾದೇವಿ ಹ್ಞೂ ಅನ್ನವ ಇದೊಂದು ಸರಿ ಎಲ್ಲರೂ ಬಂದಾರ ಹಿರಿಯರಿಗೆ ಬೆಲೆ ಕೊಟ್ಟು ಹೋಗಿ ನೋಡು ಯವ್ವ ಏನ್ ನೀನು ಹಿಂಗ್ ಮಾಡ್ತೀಯಲ್ಲ
ನೀ ಸುಮ್ಮನಿರು ಒಂದು ನಿಮಿಷ ವಿರೂಪಾಕ್ಷಿ. ಈ ಹಿರಿಯರು ಬಂದಾರ, ಅವ್ರ ಜವಾಬ್ದಾರಿ ತಗೋತೀನಿ ಅಂದಾಗ ನಾವು ಹ್ಞೂ ಅಂತ ಕಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಇರ್ತೈತಿ. ಮಾಡೋದು ಹಂಗಲ್ಲ. ಮಾದೇವಿ ಹೋಗವ, ಒಂದಿಷ್ಟು ಚುಮ್ಮಾರಿ ಮಾಡು, ಅವಲಕ್ಕಿರ ಚುಮ್ಮಾರಿರ ಮಾಡು. ಅವರು ಊಟ ಮಾಡಲಿ. ಆಕಿ ಮಾಡೋಕ್ಕೆ ಬಿಡು, ಸುಜಾತಾಗ ಒಲಿ ಮುಂದೆ ಕೂತ್ಕೊಂಡು ಮಾಡ್ತಾಳೆ, ನಡೀತೈತಿ, ಏನಾಗೋದಲ್ಲ. ನೀನು ಎಲ್ಲೆಲ್ಲದ ನೋಡಿ ಬಟ್ಟಿ ಪಟ್ಟಿ ತುಮ್ಕೆ ಹೋಗಿ ಚೀಲಕ್ಕೆ ಹೋಗು. ನಿನ್ನ ಮಗಳನ್ನ ತಯಾರು ಮಾಡು, ನೀನು ತಯಾರಾಗಿ ಹೋಗಿ ತಲೆ ಬಚ್ಕೊ ಹೋಗು. ಯವ್ವ ಅಲ್ಬೇ, ನಾನು ರಾಕ್ಷಸದನ್ ಬೇ, ಮತ್ತೆ ಕುಡ್ದು ಬಂದು ಹೊಡೆಯೋದು ಬಡಿಯೋದು ನನ್ನ ಮಗಳಿಗೂ ಮಾಡ್ತಾನೆ ಬೇ. ಆಕಿನ್ನ ನೋಡಿ ನಾ ಈಗ ಬದುಕಾಕತ್ತೀನಿ, ಆಕಿಗೆ ಏನಾರ ಆದ್ರ? ಇಲ್ಲ ಮಾದೇವಿ, ಇಲ್ಲ. ನಾನು ನಂಬು, ನನ್ನ ಮಗಳ ಮೇಲೆ ನನಗೂ ಪ್ರೀತಿ ಐತಿ, ನನಗೆ ಗೊತ್ತಾಗೈತಿ ಸಂಬಂಧದ ಬೆಲೆ ಅಂತ ಹೇಳಕತ್ತೀನಲ್ಲ, ಒಂದು ಅವಕಾಶ ಕೊಡು. ನಡಿಯವ್ವ ನಡಿ. ನಿಮ್ಮವನ್ನ ಹೇಳಲ್ಲ, ನಿಮ್ಮಣ್ಣ ಇನ್ನ ಸಣ್ಣವ ಆತ, ಈಗ ಬಾಳೆ ಮಾಡಕತ್ತಾನ, ಅವತ್ತು ಗೊತ್ತಾಗೋದಿಲ್ಲ. ಈಗ ನೆಲ ಬಿಟ್ಟು ಎದ್ದಾನಾತ. ನಡಿ, ತಯಾರಾಗಿ ನಡಿ. ನಮ್ಗೆ ಚುಮ್ಮರಿಗೆ ಮರಿ ಏನು ಬೇಡ, ಪರೋತೆಕ ನಡಿತೈತಿ. ಒಂದಿಟ್ಟು ಪಾನ್ಕ ಒಂದು ಕೊಟ್ಬಿಡ್ರಿ. ನಾವು ಮತ್ತು ಹಿಂದೆ ಬಸ್ಸಿಗೆ ಹೋಗಾರ, ಅದ್ರಾಗ ಗೊತ್ತೈತಲ್ಲ ಬಸ್ಸಿಂದ ಏನೈತೆ ಪಜೀತಿ ನಮ್ಮೂರಾಗ. ತಾಸಿಗೆ ಒಂದು ಬಂದ್ರೆ ಹೆಚ್ಚು, 3 ಹೊತ್ತು ಬರ್ತಾವೆ. ಮತ್ತೀಗ ನಾವು ಬರೋ ಕ್ಲೀನ್ ಆಗೋಗೈತೆ ಹೊತ್ತು. ಈಗ ಇನ್ನು ಮಧ್ಯಾಹ್ನ ಒಂದು 5 ನಮ್ಮೂರಿಗೆ ವಾಪಸ್ ಹೋಕ್ಕೀವಿ ನಾವು. ನಡಿ ನಮ್ಗೆ ಊಟ ಪಾಠ ಏನು ಬೇಡ. ಅಲ್ಲಿ ಬರೋ ಮುಂದಾಗ ಪುರಿ ತಿಂದು ಬಂದೀವಿ ನಾವು ಗಜೇಂದ್ರಗಡ ಬಸ್ ಸ್ಟ್ಯಾಂಡ್ನಾಗ. ನನಗಿಷ್ಟ ಇಲ್ಲ ಹಂಗನಬಾರ್ದವ. ಇಷ್ಟ ಇಲ್ಲ ಪಷ್ಟ ಇಲ್ಲ ಅನ್ಬಾರ್ದು, ಏನಾಗೋದಿಲ್ಲ. ನಡಿ ತುಮ್ಕೆ ನಡಿ, ಬಿಡ ಪಾನ್ಕ ತಂದ್ಲ ನೋಡು, ನಡಿ. ಆಗಿನ ಕಾಲದಾಗ ಹಿಂಗೈತ್ರಿ, ಯಾಗಣ್ಣ ಇಂತಿ ಜಗಳ ಮಾಡಿದ್ರೂ ಕೂಡಿಸಿ ಮತ್ತು ಅವ್ರನ್ನ ಒಂದು ಮಾಡಿ ಹಿರಿಯರು ಬಗೆಹರಿಸೋ ಪ್ರಯತ್ನ ಈಗಲೂ ಮಾಡ್ತಾರೆ. ಅವಾಗ ಜಾಸ್ತಿ ಇತ್ತು, ಹೆಣ್ಮಕ್ಳು ಗಂಡನ ಜೊತೆಗೆ ಇರಬೇಕನ್ನೋದು. ಅದೇ ಕಾನ್ಸೆಪ್ಟ್ ತಗೊಂಡೀನಿ. ಅದೇ ರೀತಿ ಒಳಗೆ ಈಗ ಮಾದೇವಿ ಆಕೆ ಗಂಡ ಮನೆಗೆ ಹೊಂಟಾಳೆ. ಧನ್ಯವಾದಗಳು.